ಕೇಳಿದರೆ ನಮಸ್ಕಾರ. ನಮ್ಮ ಎಷ್ಟೋ ವಿಚಾರಗಳನ್ನು ನಾವು ಅಭಿವ್ಯಕ್ತಿಪಡಿಸದೆ ಹಾಗೆ ಬಿಟ್ಟು ಬಿಡ್ತೀವಿ. ಅವನ್ನು ಇವತ್ತು ಹೇಳೋಣ, ನಾಳೆ ಹೇಳೋಣ, ನಾಡಿದ್ದು ಹೇಳೋಣ ಅಂಥೇಳಿ ಪೋಸ್ಟ್ಪೋನ್ ಮಾಡ್ತಾ 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 ಆ ವಿಚಾರಗಳು ನಮ್ಮ ತಲೆಯಿಂದ ಡಿಲೀಟ್ ಆಗಿಬಿಡ್ತವೆ. ಆಮೇಲೆ ಈ ಎಷ್ಟೋ ಆತಂಕಗಳು, ಎಷ್ಟೋ ಐಡಿಯಾಸ್ಗಳು ನಮ್ಮಲ್ಲಿ ವಿಚಾರಗಳ ವಿನಿಮಯ ಆಗೋದೇ ಇಲ್ಲ. ಯಾಕಂದರೆ ಇವತ್ತು ಕಾಲ ಎಷ್ಟು ಫಾಸ್ಟ್ ಆಗಿದೆ, ಕಾಲ ಎಷ್ಟು ಓಡ್ತಿದೆ, ಮತ್ತು ಕಾಲ ಹೆಂಗಾಗಿದೆ ಅಂದರೆ ಈ ಮೊಬೈಲ್ನಲ್ಲಿ ತಲೆ ಹಾಕ್ಕೊಂಡು ರಾತ್ರಿ ಇಡೀ ಹಗಲಿಡೀ ಮೊಬೈಲನ್ನು ಬೆರಳಿಂದ ಆಡಿಸ್ತಾ 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 ಇರ್ತಕ್ಕಂಥ ಯುವ ಜನರು ಒಂದು ಕಡೆ ಆದರೆ, ವಯಸ್ಸಾದವರು ಕೂಡ ಒಂದು 5 ನಿಮಿಷ ನೋಡೋಂಥದ್ದು ಅಂಥೇಳಿ ಅದನ್ನು ಶುರು ಮಾಡಿದ್ದಾರೆ. ಹಾಗೆಯೇ ಅದರೊಳಗೆ ಪಬ್ಜಿ ಇದೆ, ರಮ್ಮಿ ಇದೆ, ಏನೆಲ್ಲ ಗೇಮ್ಗಳು ಇವತ್ತು ಮನುಷ್ಯನನ್ನು ಸೋಮಾರಿಯನ್ನಾಗಿ ಮಾಡ್ತಾ ಇದ್ದಾವೆ. ನೋಡಿ ಯಾಕೆ ಇದಾಗ್ತಾ ಇದೆ? ಮತ್ತು ಹೊಸ ಯುಗ ಕೇವಲ ಈ ವಿಚಾರಗಳಿಗಾಗಿದೆಯಾ? ರೈತರು ಕೂಡ ಹೀಗೆ ಮಳೆ ಬರೋ ಟೈಮಲ್ಲಿ ಸರಿಯಾದ ಸಂದರ್ಭದಲ್ಲಿ ಬಿತ್ತದೇ ಇದ್ದರೆ ಅವರು ಮೊಬೈಲ್ ನೋಡ್ಕೊತ ಕೂತ್ಬಿಟ್ರೆ ಅನ್ನ ಬೆಳೆಯೋರು ಯಾರು? ಅವರು ಸರಿಯಾದ ಸಮಯದಲ್ಲಿ ಕಳೆ ತೆಗೆದೇ ಇದ್ದರೆ ಸಾಲದ ಬಾಧೆಯಿಂದ ನಿಜವಾಗ್ಲೂ ಅವರು ಸಾಯೋದು ಸಹಜನೇ. ಸೊ ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲರ ಕೈಯಲ್ಲೂ ಅಟ್ಲೀಸ್ಟ್ ಒಂದು ಬೈಕ್ ಆದರೂ ಇದೆ. ಒಂದು ಕಾಲಕ್ಕೆ 20 kg 25 kg ಜೋಳವನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಿ 3 ಕಿಲೋಮೀಟ್ರು ರಸ್ತೆ ಇಲ್ಲದ ಕಾಲು ದಾರಿಯಲ್ಲಿ ಮುಳ್ಳು ಕಲ್ಲು ಲೆಕ್ಕಿಸದೆ ಅದನ್ನು ಹಿಟ್ಟು ಮಾಡಿಸ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬಂದು ಕೊಟ್ಟಾಗ ಮನೆಯಲ್ಲಿ ರೊಟ್ಟಿ ಆಗ್ತಾಯಿದ್ವು, ಮುದ್ದೆ ಆಗ್ತಾಯಿತ್ತು. ಸೊ ಈ ಸಂದರ್ಭ ಒಂದು ಕಡೆಗೆ ಇವತ್ತು ಎಲ್ಲವೂ ನಮ್ಮ ಹತ್ರನೇ ಬಂದಿದ್ದಾವೆ. ಈಗ ಗಿರಣಿ ನಮ್ಮೂರಲ್ಲೇ ಇದೆ, ಮತ್ತು ಈಗ ಒಳ್ಳೆ ಡಾಂಬರದ ರಸ್ತೆ ಆಗಿದೆ. ಈಗ ಜನ ಎಲ್ಲ ಮನೆಯಲ್ಲೂ 2 ಬೈಕು, ಒಂದೊಂದು ಕಾರು, ಒಂದೊಂದು ಟ್ರ್ಯಾಕ್ಟ್ರು, ಏನೆಲ್ಲ ಫೆಸಿಲಿಟೀಸ್ ಬಂದಿದ್ದಾವೆ. ಅದೇ ಒಂದು 25-30 ವರ್ಷದ ಹಿಂದೆ ಒಂದು ಜಗತ್ತಿಂದ ದೂರ ಉಳಿದಿರ್ತಕ್ಕಂಥ ಹಳ್ಳಿಗಳು ಇವತ್ತು ಎಷ್ಟೆಲ್ಲ ಮುಂದುವರೆದಿದ್ದಾವೆ. ಮತ್ತು ಮೊಬೈಲ್ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಜೇಬಿನಲ್ಲೂ ಇದ್ದೇ ಇದ್ದಾವೆ. ದನಕಾಯನು ಫೋನ್ ಮಾಡಿ ಒಂದು ಪಾತ್ರೆಯಲ್ಲಿ ಮಜ್ಜಿಗೆ ತೊಗೊಂಡು ಬಾ, ಇಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥ ಕಾಲ ಆಗಲಿ, ಒಂದು ಮೊಬೈಲಲ್ಲಿ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿ ಹಳ್ಳಿಗೆ ಆರ್ಡರ್ ಮಾಡಿ, ಈಗ ನಾವು ಈ ಫ್ಲಿಪ್ಕಾರ್ಟು ಅಮೆಝಾನ್ಗಳು ಹಳ್ಳಿಗೆ ರೀಚ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಹಳ್ಳಿಗಳಿಗೂ ರೀಚ್ ಆಗ್ತಾ ಇದ್ದಾವೆ. ಹಳ್ಳಿಯಿಂದಲೇ ಆರ್ಡರ್ ಮಾಡ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಬಹುಶಃ ಇನ್ನು ಮುಂದೆ ಝೊಮ್ಯಾಟೊ ಕೂಡ ಹಳ್ಳಿಗೆ ಬರುತ್ತೆ. ಎಲ್ಲ ಈಗಾಗಲೇ ಮುಕ್ಕಾಲು ಪಾಲು ಬಹುಶಃ ಅಡುಗೆ ಮಾಡೋದು ನಿಂತಿದೆ. ರೊಟ್ಟಿ ಸುಡೋರು, ರೊಟ್ಟಿ ತಟ್ಟೋರು ಏನಿದಾರಲ್ಲ ಕಡಿಮೆ ಆಗಿದ್ದಾರೆ. ಹಾಗಾಗಿ ಅಂಗಡಿಗಳು ಸ್ಟಾರ್ಟ್ ಆಗಿದ್ದಾವೆ. ಆ ಅಂಗಡಿಯಲ್ಲಿ ಒಂದು 100 ರೂಪಾಯಿ ಕೊಟ್ಟರೆ ನಿಮಗೆ 20-25 ರೊಟ್ಟಿ ಬರುತ್ತೆ, ಸಾಕು, ಒಂದು ವಾರಕ್ಕೆ ಸಾಕಾಗುತ್ತೆ. ಸೊ ಹೀಗೆ ಕಾಲ ಎಷ್ಟು ಬೇಗ ಬದಲಾಗ್ತಾ ಇದೆ, ಎಷ್ಟು ಬೇಗ ಓಡ್ತಾ ಇದೆ ಅಂತಕ್ಕಂಥದ್ದು. ಈ ಮಧ್ಯದಲ್ಲಿ ನಾವೆಲ್ಲೋ ಒಂದು ಕಡೆಗೆ ಕಳೆದು ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ವಿಚಾರಗಳನ್ನು ಕೇಳುವ ಜನ ಇಲ್ಲ. ಅಪ್ಪನ ಮಾತು ಮಗ ಕೇಳ್ದಾಗಿದ್ದಾನೆ, ಅತ್ತೆ ಮಾತು ಸೊಸೆ ಕೇಳ್ತಾ ಇಲ್ಲ, ಸೊಸೆ ಮಾತು ಅತ್ತೆ ಕೇಳ್ತಾ ಇಲ್ಲ, ಮಗನ ಮಾತು ಅಪ್ಪ ಕೇಳ್ತಾ ಇಲ್ಲ ಅಂತ ಒಂದು ಸಂದಿಗ್ಧ ಯುಗದಲ್ಲಿ ನಾವು ಇದ್ದೀವಿ. ಮುಂದೆ ಬಹುಶಃ ನಮ್ಮ ಮಾತುಗಳನ್ನು ನಾವು ಗೋಡೆಗಳ ನಡುವೆ ಗೋಡೆಗೆ ನಾವು ಆಡಬೇಕಾಗತ್ತೇನೋ ಅನ್ನೋ ಒಂದು ಆತಂಕ ಕಾಡ್ತಾ ಇದೆ. ಈ ಹಿನ್ನೆಲೆಯೊಳಗೆ ಸುಮಾರು 100 ವರ್ಷದ ಹಿಂದೆ ಒಬ್ಬ ಖ್ಯಾತ ಕಥೆಗಾರ ಆಂಟನ್ ಚೆಖಾವ್ ಅಂತಕ್ಕಂಥವನು ಒಂದು ಕಥೆಯನ್ನು ಬರೀತಾನೆ. ಆ ವ್ಯಕ್ತಿ ತನ್ನ ಕಥೆಯನ್ನು ಜನರಿಗೆ ಹೇಳಬೇಕು ಅಂತ ಬಹಳಷ್ಟು ಕಾತರದಿಂದ ಕಾಯ್ತಿರ್ತಾನೆ. ಆದರೆ ಆಗಲ್ಲ. ಈ ಕಥೆನ 100 ವರ್ಷದ ಹಿಂದೆನೇ ಬರೆದಿರ್ತಕ್ಕಂಥ ಚೆಖಾವ್
ಎಂಥ ದೊಡ್ಡ ಆ, ಭವಿಷ್ಯತ್ತನ್ನು ಊಹೆ ಮಾಡಿಕೊಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತೆ.